ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನಾಯ್ತು ಅನ್ನೋದನ್ನು ಕ್ಲಿಪ್ಪಿಂಗ್ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 26. ಸೊ ಡೇ 26 ಹೇಗಿತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬೆಳಗ್ಗೆಯಿಂದ ಏನೇನೆಲ್ಲ ತೊಗೊಂಡೆ ಅಂತ. ಹಾಗೆ ಇವಾಗ ಸೊ ಎಕ್ಸಾಮ್ ಇರೋದ್ರಿಂದ ನನಗೆ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. 3 ಜನನ ಓದಿಸೋದಾಗಿರ್ಬೋದು, ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಅದಾದಮೇಲೆ ಟ್ಯೂಷನ್, ಇದೆಲ್ಲ ಸ್ವಲ್ಪ ನನ್ನ ರೊಟೀನ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ. ಬಾಸು ಬೇರೆ ಟ್ಯೂಷನ್ಗೆಲ್ಲ ಹೋಗೋಕ್ಕೆ ಫುಲ್ ಅಳ್ತಾ ಇದ್ದಾನೆ. ಹಾಗಾಗಿ ಮನೆಯಲ್ಲೇ ಕೂರಿಸ್ಕೊಂಡು ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಡ್ತಾ ಇದ್ದೀವಿ. ಸೊ ಅವನಿಗೆ ಇನ್ನೂ ಚಿಕ್ಕವನಾಗಿರೋದ್ರಿಂದ ಸೊ ಆದಷ್ಟು ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಅವನಿಗೆ ಹೇಳ್ಕೊಡ್ತಾ ಇರಬೇಕು. ಯಾಕೆಂದರೆ ಅವನಿಗೆ ಅಷ್ಟು ಇದು ಇಲ್ಲ, ಅವನು ಓದೋದ್ರ ಕಡೆ ಅಷ್ಟು ಬರೀ ಆಟ ಆ ಥರ ಜಾಸ್ತಿ ಇಂಟ್ರೆಸ್ಟ್ ಅವನಿಗೆ. ಹಾಗಾಗಿ ಅವನ ಕಡೆ ಜಾಸ್ತಿ ಟೈಮ್ ಕೊಡಬೇಕಾಗಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದು. ಇವತ್ತು ಕಂಪ್ಲೀಟಾಗಿ ಜಾಸ್ತಿ ಏನು ವೀಡಿಯೋನೇ ಮಾಡ್ಕೊಳಕ್ಕೆ ಹೋಗಿಲ್ಲ. ಅಂದರೆ ನಾನು ಬೆಳಗ್ಗೆಯಿಂದ ಏನೇನು ತೊಗೊಂಡೆ, ಫುಡ್ ಇಂಟೇಕ್ ಎಲ್ಲ ಅನ್ನೋದನ್ನು ಸೊ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ಅವ್ರು 3 ಜನ ಟ್ಯೂಷನ್ಗೆಲ್ಲ ಹೋಗ್ಬಿಟ್ಟು ಬಂದರು. ಸೊ 3 ಜನನು ಓದ್ಕೊಳ್ಳೋಕ್ಕೆ ರೂಮಲ್ಲಿ ಕೂರಿಸಿದ್ದೀನಿ. ಸೊ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಬಾಸು ಕ್ಯೂಟಿ ವೃತ್ತಿನೂ ಕ್ಯೂಟಿನೂ ಓದ್ಕೊತಾ ಇರ್ತಾರೆ. ಬಾಸುನ ಜಸ್ಟ್ ಅವನಿಗೆ ತಿದ್ದೋದಕ್ಕೆ ಕೊಟ್ಟಿದ್ದೀನಿ, ಅದನ್ನೇ ಮಾಡ್ಕೊಳ್ಳಿ ಅಂತ. ಸೊ ಅವನನ್ನ ಅವ್ರ ಜೊತೆ ಜಸ್ಟ್ ಕುತ್ಕೊಂಡು ನೋಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಸೊ ಇವಾಗ ಜಿಮ್ಗೆ ಹೋಗೋಕ್ಕೆ ಅಂತ ಹೊರಟಿದ್ದೀನಿ ನಾನು. ಟೈಮ್ ಬಂದು 7:15 ಆಗ್ತಾಯಿದೆ. ಇವಾಗ ಹೋಗ್ತಾ ಇದ್ದೀನಿ. ಸೊ ಲೇಟ್ ಕೂಡ ಆಗಿದೆ ಇವತ್ತು. ಏನಿವೆ ಬನ್ನಿ, ನಾನು ರೆಡಿ ಕೂಡ ಆದೆ ಇವಾಗ ಹೋಗೋದಕ್ಕೆ ಅಂತ. ಜಿಮ್ಗೆ ಹೋಗಿ ಬಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಇವತ್ತು ನಾನು ವರ್ಕೌಟ್ ರೊಟೀನೆಲ್ಲ ಚೇಂಜ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಏನೋ ಗೊತ್ತಿಲ್ಲ, ಬಾಡಿಗೆ ಅದೇ ವರ್ಕ್ ಒಂದೊಂದ್ಸಲ ಕಂಪ್ಲೀಟ್ ಎಲ್ಲ ನಮ್ಮ ಬಾಡಿಗೆ ಸೆಟ್ ಆಗಿಬಿಟ್ರೆ ಸೊ ವೆಯ್ಟ್ ಲಾಸ್ ಎಲ್ಲ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ವರ್ಕೌಟ್ ರೊಟೀನೆಲ್ಲ ಇವತ್ತು ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಹೊಸ ಪ್ರಾಡಕ್ಟ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಆದರೆ ಈ ವಿಡಿಯೋದಲ್ಲೇ ತೋರಿಸ್ತೀನಿ, ಇಲ್ಲ ನಾಳೆ ವಿಡಿಯೋದಲ್ಲಿ ಖಂಡಿತ ಅದು ಏನು ಅನ್ನೋದನ್ನು ತೋರಿಸ್ತೀನಿ. ಎನಿವೇ ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಬೆಳಗ್ಗೆಯಿಂದ ತೆಗೆದಿದ್ದೀನಿ, ನೋಡ್ಕೊಬನ್ನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಹೋಗಿ ನೋಡ್ಕೊಬನ್ನಿ. ಅಷ್ಟರಲ್ಲಿ ನಾನು ಕೂಡ ಜಿಮ್ಗೆ ಹೋಗಿ ಸೊ ಆದರೆ ಅಲ್ಲಿ ಕೂಡ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಅಜ್ವೈನ್ ವಾಟರ್ನ ತೊಗೊಳೋದಕ್ಕೆ ಅಂತ ಇಲ್ಲಿ 2 ಲೋಟ ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನನ್ನು ಹಾಕಿ ಚೆನ್ನಾಗಿ ಕುದಿಸಿ ತೊಗೊತಾ ಇದ್ದೀನಿ. ಸೊ ಇದನ್ನು ತೊಗೊಳೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಸೊ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ ಸೊ ಈ ಥರ ಅಜ್ವೈನ್ ವಾಟರ್ನ ತೊಗೊಳೋದ್ರಿಂದ ಅದು ನಾರ್ಮಲ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಅದಕ್ಕೆ ಲೆಮನ್ ಕೂಡ ಹಾಕ್ಕೊಂಡು ಬೆಳಗ್ಗೆನೇ ಇದೊಂದು ಡ್ರಿಂಕ್ನ ತೊಗೊಂಡೆ. ಹಾಗೆ ನಾನು ಇವತ್ತು ಜಾಗಿಂಗ್ ಏನು ಹೋಗಿರಲಿಲ್ಲ, ವಾಕಿಂಗು ಕೂಡ ಹೋಗಲಿಲ್ಲ. ಏಕೆಂದರೆ ಇವತ್ತು ನಂದು ಸೆಕೆಂಡ್ ಡೇ ಆಗಿತ್ತು. ಸೊ ಫಸ್ಟ್ ಡೇ ನನಗೇನಂತ ಏನೂ ಇದಿರಲ್ಲ. ಸೊ ಸೆಕೆಂಡ್ ಡೇಗೆ ಸ್ವಲ್ಪ ನನಗೆ ಹೆವಿ ಇರುತ್ತೆ. ಅಂದರೆ ನಾನು ಆಲ್ಮೋಸ್ಟ್ ಇವಾಗ 1.5 ಮಂತು 2 ಮಂತ್ಸ್ 3 ಮಂತ್ಸ್ ಈ ಥರ ಇತ್ತು. ಬಟ್ ಈ ಟೈಮಲ್ಲಿ 1.5 ಮಂತಿಗೆ ಆಗಿದೆ. ಸೊ ಒಂದು ಸ್ವಲ್ಪನೂ ಬ್ಲಡ್ ಫ್ಲೋ ಎಲ್ಲ ಜಾಸ್ತಿ ಇರೋದ್ರಿಂದ ಹಾಗಾಗಿ ನಾನು ಓಕೆ ರೆಸ್ಟ್ ಮಾಡೋಣ ಅಂದ್ಕೊಂಡು ಹೋಗೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನಿವತ್ತು ಸೊ ಆರೆಂಜ್ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳೋಣ ಅಂತ ಬೆಳಗ್ಗೆನೆ ಸೊ ಬ್ರೇಕ್ಫಾಸ್ಟಿಗೆ ನಾನು ಆರೆಂಜ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡೆ. ನಾನಿಲ್ಲಿ ಫ್ರೆಶ್ ಆರೆಂಜ್ ಇತ್ತು, ಅದು 2 ಆರೆಂಜ್ ತೊಗೊಂಡಿದ್ದೆ. ಅದಕ್ಕೆ ಮಿಂಟ್ ಲೀವ್ಸು ಸೊ ಹಾಕಿ ಅದಕ್ಕೆ ಅರಿಶಿನ ಹಸಿ ಅರಿಶಿನ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ತೊಗೊಂಡಿದ್ದೆ. ಇದನ್ನು ತೊಗೊಳೋದ್ರಿಂದ ಸೊ ಬಾಡಿನ ಡಿಟಾಕ್ಸ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಗೆ ಏನಾದ್ರು ಸುಸ್ತು ಟಯರ್ಡ್ನೆಸ್ ಆ ಥರ ಅನ್ನಿಸ್ತಾ ಇದೆ ಅಂದಾಗ ಇನ್ಸ್ಟೆಂಟ್ ಎನರ್ಜಿನೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋಕ್ಕೂ ಕೂಡ ಇದೊಂದು ಡ್ರಿಂಕ್ ಚೆನ್ನಾಗಿರುತ್ತೆ. ಹಾಗೆ ಕುಡಿಯೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸೊ ನನಗೆ ಊಟ ಏನು ತಿನ್ಬೇಕು ಅನ್ನಿಸ್ತಾ ಇರಲಿಲ್ಲ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಬೆಳಗ್ಗೆನೇ ಸೊ ಆ ಡ್ರಿಂಕ್ ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟಿಗೆ ನಾನು ಈ ಜ್ಯೂಸನ್ನ ಮಾಡ್ಕೊಂಡಿದ್ದೆ. ಈ ಜ್ಯೂಸು ತುಂಬ ಟೇಸ್ಟಿಯಾಗಿರುತ್ತೆ ಕುಡಿಯೋದಕ್ಕೆ. ಸೊ ಹಸಿ ಅರಿಶಿನ ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ನಿಮಗೆ ಫ್ಲೇವರ್ ಅನಿಸುತ್ತೆ, ಬಟ್ ಅದು ನಿಮಗೆ ಆರೆಂಜ್ ಜೊತೆ ಬ್ಲೆಂಡ್ ಆಗಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಯಿತು. ಸೊ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಇದನ್ನೇ ತೊಗೊಂಡೆ, ಇನ್ನು ಎಕ್ಸ್ಟ್ರಾ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಸೊ ನನಗೆ ಇದೇ ಸಾಕು ಅನ್ನಿಸ್ತು. ನಾನು ಈ ಟೈಮಲ್ಲಿದ್ದಾಗ ಹೆವಿನೂ ಏನು ಊಟ ಎಲ್ಲ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ, ಯಾಕೆಂದರೆ ನಂಗೆ ಆಗಲ್ಲ. ಸೊ ಹಾಗಾಗಿ ನನಗೆ ಈ ಥರ ಜ್ಯೂಸಸ್ ಏನಾದ್ರು ಆಗಿರ್ಬೋದು, ನಾನು
ಬಾಡಿಗೆ ಯಾವುದು ಕಂಫರ್ಟಬಲ್ ಫುಡ್ ಅನಿಸುತ್ತೆ ಆ ಟೈಮಲ್ಲಿ ಸೊ ಅದನ್ನು ತೊಗೊತೀನಿ. ಸೊ ನಾನಿದು ಇವತ್ತು ಬ್ರೇಕ್ಫಾಸ್ಟಿಗೆ ಇದೇ ಜ್ಯೂಸನ್ನ ತೊಗೊಂಡೆ. ಹಾಗೆಯೇ ಅವ್ರೂ ಕೂಡ ಇವತ್ತು ಮಕ್ಕಳನ್ನ ಎಕ್ಸಾಮ್ ಇತ್ತು. ಫಸ್ಟು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅದಾದಮೇಲೆ ನಾನು ಅವರ ಎಕ್ಸಾಮಿಗೆ ರೆಡಿ ಮಾಡಿದೆ. ಸೊ ಇವತ್ತು ಫಸ್ಟೇ ಎಕ್ಸಾಮ್ ಇತ್ತು, ಹಾಗಾಗಿ ಅವ್ರಿಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ರುದ್ದಿ ನಮಸ್ಕಾರ ಮಾಡ್ಕೊಂಡು ನಮ್ಮ ಬಾಸು ಎಂತೂ ದೇವ್ರಿಗೆ ಇವರೆಲ್ಲ ಅಷ್ಟೊಂದು ಅವ್ರು ಇದು ಮಾಡಲ್ಲ. ಸೊ ಅದಾದಮೇಲೆ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸ್ಬಿಟ್ಟು, ಸೊ ನೆನ್ನೆನೇ ನಾನ್ ವೆಜ್ ಎಲ್ಲ ಇತ್ತಲ್ವ, ಅದು ಸ್ವಲ್ಪ ಎಲ್ಲ ಮಿಕ್ಕಿತ್ತು. ಇನ್ನು ಬೆಳಗ್ಗೆಗೆ ಇವರಿಗೆಲ್ಲರಿಗೂ ಪುಳಿಯೋಗರೆ ಮಾಡಿದ್ದೆ, ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಅಂದ್ಬಿಟ್ಟು. ಸೊ ಅವನು ನೆನ್ನೆ ಎಲ್ಲ ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ತೊಗೊಂಡಿದ್ದ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ರೆಸ್ಟ್ ಮಾಡೋಣ ಇವತ್ತು ಒನ್ ಡೇ ಅಂದ್ಕೊಂಡು ಇದು ಮಾಡಿದೆ. ಬಟ್ ಏನಕ್ಕೆ ಆಗಲೇ ಇಲ್ಲ ಅದು. ಸೊ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಅವ್ರ ಕೂಡನೇ ಜಾಸ್ತಿ ಇವಾಗ ಓದಿಸೋದಾಗಿರ್ಬೋದು, ಸೊ ಬಾಸುಗೆ ಸ್ವಲ್ಪ ಕಷ್ಟನೇ ಅವನಿಗೆ ಹೇಳ್ಕೊಡೋದಾಗಿರ್ಬೋದು, ಓದಿಸೋದಿದೆಲ್ಲ ಸ್ವಲ್ಪ ಅವನಿಗೆ ರಿಸ್ಕಿನೇ. ಯಾಕೆಂದರೆ ಅವನು ಒಂದು ಕಡೆ ಕುತ್ಕೊಳ್ಳಲ್ಲ, ಅವನಿನ್ನ ಚಿಕ್ಕವನಾಗಿರೋದ್ರಿಂದ ಒಂದು ಕಡೆ ಕೂರಿಸೋದು ಅವನ್ನ ಕಷ್ಟನೇ. ಸೊ ಅದಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ನಾನು ಮುದ್ದೆ ಮಾಡಿದ್ದೆ, ಸಾಂಬಾರಿತ್ತು, ಸ್ವಲ್ಪ ಮಟನ್ ಸಾಂಬಾರು, ಹಾಗೆಯೇ ಅದ್ರ ಜೊತೆಗೆ ನಾನು ಎಗ್ದು ಮಸಾಲ ಮಾಡಿದ್ದೆ. ಸೊ ಅದನ್ನು ಮಧ್ಯಾಹ್ನ ಊಟಕ್ಕೆ ತಗೊಂಡೆ. ಸೊ ಸ್ವಲ್ಪ ಎಗ್ ಮಸಾಲ, ಅದ್ರ ಜೊತೆಗೆ 1-2 ಪೀಸ್ ಮಟನ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ತಿನ್ನು ಅಂತ ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು 1-2 ಪೀಸ್ ಹಾಕ್ಕೊಂಡು ಮುದ್ದೆ ತಿಂದೆ. ಅದಾದಮೇಲೆ ಸಂಜೆ ಇವಾಗ ಜಿಮ್ಗೆ ಕೂಡ ಹೋಗಿ, ಇವತ್ತು ಜಿಮ್ಮಲ್ಲಿ ನಂದು ನ್ಯೂ ವರ್ಕೌಟ್, ಅಂದರೆ ಇವತ್ತಿಂದ ವರ್ಕೌಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಸೊ ಹೊಸ ವರ್ಕೌಟ್ನ ಮಾಡಿದೆ ಇವತ್ತು. ಸೊ ಬೈಸಿಪ್ಸ್ ವರ್ಕೌಟ್ನ ಮಾಡಿ, ಅದಾದಮೇಲೆ ಸ್ವಲ್ಪ ಸ್ಟ್ರೆಚಸ್ ಎಲ್ಲ ಮಾಡಿ, ಸೈಡ್ಸ್ ವರ್ಕೌಟ್ ಎಲ್ಲ ಮಾಡಿ, ಸೊ ಇವತ್ತಿನ ವರ್ಕೌಟ್ ರೊಟೀನ್ ಕೂಡ ಮುಗಿಸ್ದೆ. ಸೊ ಹಾಗೆ ಬರಬೇಕಾದ್ರೆ ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತೊಗೊಂಡು ಬಂದು, ಸೊ ಇವತ್ತು ನಾನು ಓಟ್ಸ್ ಸೂಪ್ನ ಮಾಡ್ಕೊಂಡಿದ್ದೆ ಇವತ್ತು ನೈಟ್ ಡಿನ್ನರ್ಗೆ ಅಂತ. ಸೊ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ರೆಸಿಪಿನ ಟ್ರೈ ಮಾಡ್ತೀನಿ. ನಾನು ಹೊಸದಾಗಿ ಏನಾದರೂ ಟ್ರೈ ಮಾಡಿದ್ರೆ ಸೊ ನಾನು ಫಸ್ಟೇ ರೆಸಿಪಿನ ಹಾಕೋಕ್ಕೋಗಲ್ಲ, ಫಸ್ಟ್ ಅದು ನಂಗೆ ಇಷ್ಟ ಆದಮೇಲೆ ರೆಸಿಪಿನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.